ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಆರೆಂಜ್ ಉಲ್ಫ್. ಇವತ್ತು ನಮ್ಮ ಸುದೀಪ್ ಬ್ರೋದು ಬರ್ತ್ಡೇ ಇದೆ. ಬರ್ತ್ಡೇಗೋಸ್ಕರ ಇವತ್ತು ಬರ್ಮಿಂಗಮ್ಮಲ್ಲಿ ತಿರುಪತಿ ಟೆಂಪಲ್ ಇದೆ, ಸಕ್ಕತ್ತಾಗಿದೆ. ಇಡೀ UKಗೆ ಮಸ್ತಾಗಿರೋ ಟೆಂಪಲ್ ಅಂದರೆ ಅದೇ. ಸೇಮ್ ಏನು ಆಂಧ್ರ ಪ್ರದೇಶಲ್ಲಿ ಇದೆ ಅಲ್ಲ ತಿರುಪತಿ ಟೆಂಪಲ್, ಅದರದ್ದೇ ಬ್ರ್ಯಾಂಚ್ ಇದು. ಎಲ್ಲರೂ ಕಾರ್ ಹತ್ಕೊಂಡು ಹೊರಟ್ವಿ ಗೈಸ್. ನಮ್ಮ ಮನೆಯಿಂದ ಕಾರಲ್ಲಾದರೆ 1 hour ಡ್ರೈವ್ ಅಷ್ಟೇ. ನೋಡಿ ಕೋರ್ಟ್ಸ್ ಮೌದಿಂದ ಬಂದಿದ್ದಾರೆ. ಗೈಸ್ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಇನ್ನು ಟೆಂಪಲ್ ಓಪನ್ ಆಗೋದು 5 ಗಂಟೆಗೆ. ಅಲ್ಲಿವರೆಗೂ ದೇವಸ್ಥಾನ ಎಲ್ಲ ಹೆಂಗೆಂಗಿದೆ ಅಂತ ಹೇಳ್ಬಿಟ್ಟು ಆಚೆ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಗೈಸ್ ಟೆಂಪಲ್ ನೋಡಿ ಏನು ಮಸ್ತಾಗಿದೆ. UKಯಲ್ಲಿ ಇಷ್ಟೊಂದು ಜಾಗದಲ್ಲಿದೆ. ನಾನು ಇಂಡಿಯಾದಲ್ಲಿರೋ ತಿರುಪತಿ ಟೆಂಪಲ್ನೇ ನೋಡಿಲ್ಲ. ಇಲ್ಲಿರೋ ಟೆಂಪಲ್ಲೇ ಹಿಂಗಿದೆ ಅಂದರೆ ಇನ್ನು ಇಂಡಿಯಾದಲ್ಲಿರೋ ಟೆಂಪಲ್ ಯಾವ ಲೆವೆಲ್ಗೆ ಇರ್ಬೋದು ಗೈಸ್. ಗೈಸ್ ಸುತ್ತ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಇಲ್ಲಿ ಮಂಟಪ ಕೂಡ ಇದೆ ನೋಡಿ. ಇಲ್ಲಿ ಏನೋ ಪೂಜೆ ಮಾಡ್ತಿದ್ರು, ಕೇಳಿದ್ವಿ, ಛತ್ ಪೂಜಾ ಅಂತ. ಇಲ್ಲೇ ಬರ್ಮಿಂಗಮ್ಮಲ್ಲಿ ಇರೋರೆಲ್ಲ ಬಂದು ಮಾಡ್ತಿರೋದು. ರಾಮನ್ ಕಥೆ ಇದೆಯಲ್ಲ, ಅದಕ್ಕೆ UKಯಲ್ಲೂ ಒಂದು ಪ್ರೂಫ್ ಇದೆ ನೋಡಿ. ಇಂಡಿಯಾದಲ್ಲಿರೋ ಅಳಿಲ್ಗಳಿಗೆ ರಾಮ ಎಳ್ದಿರೋ ಅದು 3 ರೇಖೆ ಇರುತ್ತೆ ಬೆನ್ನ ಮೇಲೆ. ಇಲ್ಲಿನ ಅಳಿಲ್ಗಳಿಗಾದ್ರೆ ಆ ರೇಖೆ ಇಲ್ವೇ ಇಲ್ಲ ನೋಡಿ. ಗೈಸ್ ನೀವೇನಾದರೂ UKಯಲ್ಲಿದ್ರೆ ಮಿಸ್ ಮಾಡದೆ ಒಂದ್ಸರಿ ಆದರೂ ಈ ಟೆಂಪಲ್ಗೆ ಬನ್ನಿ ಗೈಸ್, ತುಂಬ ಖುಷಿ ಪಡ್ತೀರಾ. ನಾನು ಸ್ಟಾರ್ಟಿಂಗ್ UKಗೆ ಬಂದಾಗಿಂದ ಅನ್ಕೊಂತಿದ್ದೆ, ಬಟ್ ಇವಾಗ ಟೈಮ್ ಬಂದಿದೆ ನನಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ನೋಡಿ ಗೈಸ್ ಇಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಇಲ್ಲಿ ಬಿಟ್ಬಿಟ್ಟು ಮೇಲೆ ಹೋಗ್ಬೇಕು ದೇವಸ್ಥಾನಕ್ಕೆ. ಗೈಸ್ ನೋಡಿ ದೇವಸ್ಥಾನದೊಳಗಡೆ ಬಂದ್ವಿ. ಈ ದೇವಸ್ಥಾನದೊಳಗಡೆ ರೆಕಾರ್ಡ್ ಮಾಡೋಂಗಿಲ್ಲ, ಬಟ್ ಆದರೂ ರೆಕಾರ್ಡ್ ಮಾಡಿದ್ದೀನಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಬಾಸ್ ಹನುಮಾನ್ನು ಇಟ್ಟಿದ್ದಾರೆ ಗೈಸ್. ನೋಡಿ ಇಲ್ಲಿ ಲಾಡು ಕೂಡ ಸಿಗುತ್ತೆ. ಆಚೆನೆ ಒಂದು ಟಿಲ್ ಇರುತ್ತೆ, ಅದ್ರಲ್ಲಿ ಆರ್ಡರ್ ಮಾಡ್ಬೋದು, ಅಥವಾ ನಮಗೆ ಬೇಕಂದ್ರೆ ರಿಸೆಪ್ಷನಲ್ಲಿ ಹೋಗ್ಬೇಕಾದ್ರೂ ತಗೊಬೋದು ಗೈಸ್. ಈ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು, ಆದರೆ ನಾವು ಬಂದಾಗ ಲೇಟಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಒಂದು ಸ್ನ್ಯಾಕ್ಸ್ದೊಂದು ರೆಸ್ಟೋರೆಂಟ್ ಥರ ಇತ್ತು, ಇಲ್ಲಿ ಬಂದು ತಿಂದ್ವಿ. ಬಟ್ ನಾನು ನಿಮಗೆ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಇಲ್ಲಿ ಬರಬೇಡಿ, ತುಂಬ ಕಾಸ್ಟ್ಲಿ ಇದೆ ಗೈಸ್. ಗೈಸ್ ನೋಡಿ ಇವಾಗ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಇದ್ದಿದ್ದು ಒಂದು ಹೋಟ್ಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಪ್ರಸಾದ ಇನ್ನೂ ಕೊಡ್ತಾ ಇರಲಿಲ್ಲ ಗೈಸ್. 7 ಗಂಟೆಗಂತೆ ಪ್ರಸಾದ ಕೊಡೋದು. ಇನ್ನೂ 1.5 ಗಂಟೆ ಕಾಯಬೇಕಾಗತ್ತೆ. ಅದಕ್ಕೆ ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಗೈಸ್. ಬಾಯ್ ಬಾಯ್.